ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಪ್ರವೀಣ್ 27 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಹುಡುಗ ಪ್ರವೀಣ್. ಸ್ನೇಹಿತರೆ, ಇವತ್ತು ನಿಮಗಾಗಿ ಒಂದು ಸರ್ಕಾರಿ ಅಂದರೆ ಬ್ಯಾಂಕ್ಗೆ ಸಂಬಂಧಿಸಿದಂಥ ಉದ್ಯೋಗಕ್ಕೆ ಸಂಬಂಧಿಸಿದ ಒಂದು ವಿಶೇಷವಾದ ವಿಡಿಯೋ ಮಾಡಿರುವೆ. ನೋಡಿ, ಆನಂದಿಸಿ, ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗೆ ವಿಡಿಯೋನ ಸಂಪೂರ್ಣವಾಗಿ ಡೀಟೇಲ್ ಆಗಿ ನೋಡೋಣ. ಬಿಕಾಂ ಪದವಿ ಹೊಂದಿದವರಿಗೆ ಸರ್ಕಾರಿ ಉದ್ಯೋಗ. ಕೆನರಾ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024 ವೇತನ 30,000. ಸೆಕ್ರೆಟರಿ, ಅಕೌಂಟ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆ ಪ್ರಕಟ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಂಪೂರ್ಣವಾಗಿ ನೋಡೋಣ ಬನ್ನಿ. ಕೆನರಾ ಬ್ಯಾಂಕ್ ಸೆಕ್ರೆಟರಿ ರಿಕ್ರೂಟ್ಮೆಂಟ್ 2024. ರಾಜ್ಯದ ಪ್ರತಿಷ್ಠಿತ ಕೆನರಾ ಬ್ಯಾಂಕ್ನಲ್ಲಿ ಸೆಕ್ರೆಟರಿ, ಅಕೌಂಟ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಈ ಹುದ್ದೆಗಳಿಗೆ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಅಥವಾ ಈ ಹುದ್ದೆಗಳ ನೇಮಕಾತಿಯನ್ನು ಪ್ರಕಟಿಸಲಾಗಿದೆ. ಆಯ್ಕೆಯಾದಂಥ ಅಭ್ಯರ್ಥಿಗಳು ಕೆನರಾ ಬ್ಯಾಂಕಿನ ಖಾತೆಗಳು ಮತ್ತು ಆಡಳಿತ ಪ್ರಕ್ರಿಯೆಯನ್ನು ನೋಡಿಕೊಳ್ಳಬೇಕಾಗುತ್ತೆ. ಅವರ ಕೆಲಸ ಏನಂದರೆ ಖಾತೆಗಳು ಮತ್ತು ಆಡಳಿತ ಪ್ರಕ್ರಿಯೆಯನ್ನು ನೋಡಿಕೊಳ್ಳಬೇಕು. ಹಾಗಾದರೆ ಹುದ್ದೆಗಳು ಯಾವುವು ಅಂತ ನೋಡೋದಾದರೆ, ಈಗಾಗಲೇ ಹೇಳಿದ ಹಾಗೆ ಸೆಕ್ರೆಟರಿ, ಅಕೌಂಟ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಇದಿಷ್ಟು ಹುದ್ದೆಗಳು. ಈ ಹುದ್ದೆಗಳಿಗೆ ಆಸಕ್ತರು ಅರ್ಜಿ ಸಲ್ಲಿಸಬಹುದು. ತುಂಬ ಒಳ್ಳೆಯ ಸಂಬಳ ಕೂಡ ಇದೆ ಅಂತ ಹೇಳ್ತಾ, ಹಾಗಾದರೆ ಒಂದು ಅರ್ಜಿ ಸಲ್ಲಿಸಲು ಇರುವ ವಯೋಮಿತಿ ಏನು ಅಂತ ನಾವು ನೋಡೋದಾದರೆ, SC ಮತ್ತು ST ವರ್ಗಗಳಿಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ಗರಿಷ್ಠ 28 ವರ್ಷ ನಿಗದಿ ಮಾಡಲಾಗಿದ್ದು, ಇನ್ನು ಇತರೆ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 25 ವರ್ಷ ಅಂತ ನಿಗದಿಯನ್ನು ಮಾಡಲಾಗಿದೆ. ಹಾಗಾದರೆ ಈ ಒಂದು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಇರುವಂಥ ವಿದ್ಯಾ ಅರ್ಹತೆ ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ಅಭ್ಯರ್ಥಿಗಳು ಬಿಕಾಂ ಪದವಿಯನ್ನು ಹೊಂದಿರಬೇಕು. ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಮತ್ತು ಲೆಕ್ಕ ಪರಿಶೋಧಕ ಸಾಫ್ಟ್ವೇರ್ನ ಜ್ಞಾನದೊಂದಿಗೆ ಖಾತೆಗಳು ಮತ್ತು ಸಾಮಾನ್ಯ ಆಡಳಿತವನ್ನು ನಿರ್ವಹಿಸುವಲ್ಲಿ ಕನಿಷ್ಠ 2 ವರ್ಷಗಳ ಅನುಭವವನ್ನು ಹೊಂದಿರಬೇಕು ಅನ್ನುವ ನಿರೀಕ್ಷೆಯನ್ನು ಆಯ್ಕೆ ಸಮಿತಿ ಮಾಡುತ್ತೆ. ಆಯ್ಕೆದಾರರು ಮಾಡ್ತಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳಿಸಲಾಗಿದೆ. ಇನ್ನು ಕೆನರಾ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024ಕ್ಕೆ ಸಂಬಂಧಿಸಿದಂತೆ ಇರುವಂಥ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ಆನ್ಲೈನ್ ಮೂಲಕ ಅಂತ ಹೇಳಲಾಗಿಲ್ಲ. ಅರ್ಜಿಯನ್ನು ತಾವು ಕಳಿಸ್ಬೇಕಾಗುತ್ತೆ. ಹಾಗಾದರೆ ಏನೇನು ನೋಡೋದು, ಒಂದು ಅಧಿಕೃತ ಕೆನರಾ ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ, ಈ ವೆಬ್ಸೈಟ್ ತಮ್ಮ ಮುಂದೆ ಬರ್ತಾ ಇದೆ, ಅಲ್ಲಿ ಭೇಟಿ ನೀಡಿ ನೇಮಕಾತಿ ವಿಭಾಗದ ಅಡಿಯಲ್ಲಿ ಅಪ್ಲಿಕೇಶನ್ನ ಅಥವಾ ಅದರ ಡೈರೆಕ್ಟ್ ಲಿಂಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ತಮಗೆ ಬರುತ್ತೆ, ಅದನ್ನು ಓಪನ್ ಮಾಡಿ ಸರಿಯಾದ ವಿವರಗಳೊಂದಿಗೆ ಅದನ್ನು ಫುಲ್ಫಿಲ್ ಮಾಡಿ ನಮೂದಿಸಿ, ಅದರಲ್ಲಿ ಏನೇನು ತಮ್ಮ ಸರಿಯಾದ ಮಾಹಿತಿಗಳನ್ನು ಸರಿಯಾಗಿ ನಮೂದಿಸಿ ಆಮೇಲೆ ಪೂರ್ಣಗೊಳಿಸಿ ಅದನ್ನು. ಆಮೇಲೆ ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನು ಜೊತೆಗೆ ನಿಮ್ಮ ಫೋಟೋ ಮತ್ತು ಸಹಿ ಇರುವಂತಹ ಮತ್ತು ಅನುಭವದ ಪುರಾವೆಗಳಂಥ ಎಲ್ಲ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಜೊತೆಗೆ ಅರ್ಜಿಯ ಶುಲ್ಕ ಕೂಡ ಇದೆ. SC ಅಭ್ಯರ್ಥಿಗಳಿಗೆ 300 ರೂಪಾಯಿ ಅರ್ಜಿ ಶುಲ್ಕವಾಗಿರುತ್ತೆ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿಗಳಂತ ಇದ್ದು ಅಥವಾ ಈ ಒಂದು ಹಣವನ್ನು ಗೊತ್ತುಪಡಿಸಲಾಗಿದ್ದು, ಈ ಒಂದು ಶುಲ್ಕವನ್ನು ನಾವು ಪಾವತಿಸಬೇಕು. ನಂತರ ಬೆಂಗಳೂರಿನಲ್ಲಿ ಪಾವತಿಸಬಹುದಾದ ಕ್ಯಾನ್ ಬ್ಯಾಂಕ್ ವೆಂಚರ್ ಕ್ಯಾಪಿಟಲ್ ಫಂಡ್ ಲಿಮಿಟೆಡ್ ಪರವಾಗಿ ಡಿಮಾಂಡ್ ಡ್ರಾಫ್ಟನ್ನು, ಇಲ್ಲಿ ತಮ್ಮ ಮುಂದೆ ಬರ್ತಾ ಇದೆ ಇಂಗ್ಲೀಷ್ನಲ್ಲಿ ಕೂಡ, ಕ್ಯಾನ್ ಬ್ಯಾಂಕ್ ವೆಂಚರ್ ಕ್ಯಾಪಿಟಲ್ ಫಂಡ್ ಲಿಮಿಟೆಡ್ ಈ ಒಂದು ಹೆಸರಿನಲ್ಲಿ ಒಂದು ಡಿಮಾಂಡ್ ಡ್ರಾಫ್ಟನ್ನು ತಗೋಬೇಕಾಗುತ್ತೆ. ಆಮೇಲೆ ಭರ್ತಿ ಮಾಡಿದ ಫಾರ್ಮನ್ನು ಮತ್ತು ದಾಖಲೆಗಳನ್ನು ಕೆಳಗಿನ ವಿಳಾಸಕ್ಕೆ ನಾವು ಕಳುಹಿಸಬೇಕು. ಅದ್ಯಾವುದು ವಿಳಾಸ ಅಂತ ಮುಂದೆ ಬರ್ತಾ ಇದೆ. ಕೆನರಾ ಬ್ಯಾಂಕ್
ವೆಂಚರ್ ಕ್ಯಾಪಿಟಲ್ ಫಂಡ್ ಲಿಮಿಟೆಡ್, CVCFL ಬೆಂಗಳೂರು 560004ಕ್ಕೆ ನಾವು ಕಳಿಸಬೇಕು. ಇನ್ನು ಆಯ್ಕೆಯಾದ ಅಭ್ಯರ್ಥಿಗಳು ಕನಿಷ್ಠ 12 ತಿಂಗಳು ಅಂದರೆ 1 ವರ್ಷಗಳವರೆಗೆ ಪ್ರೊಬೇಷನರಿ ಅವಧಿಯನ್ನು ಪೂರೈಸಬೇಕಾಗಿರುತ್ತೆ. ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಇರುವಂತಹ ವೇತನ ಏನು ಅಂತ ನಾವು ನೋಡೋದಾದರೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ರೂಪಾಯಿ 30,000ಗಳನ್ನು ನೀಡಲಾಗುತ್ತೆ. ಇದು ಮಾಸಿಕ ವೇತನ, ಒಳ್ಳೆಯ ವೇತನ ಅಂತ ಹೇಳ್ಬೋದು. ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ಜೂನ್ 30, 2024 ಒಳಗೆ ಸಲ್ಲಿಸಬೇಕು. ಈಗಾಗಲೇ ಹೇಳಿದಾಗ ಮೇಲಿನ ವಿಳಾಸಕ್ಕೆ ಜೂನ್ 30 ಒಳಗೆ ನಾವು ತಮ್ಮ ಅರ್ಜಿನ ದಾಖಲೆಗಳ ಸಹಿತ ಕಳಿಸಿಕೊಡಬೇಕು. ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಶೈಕ್ಷಣಿಕ ಅರ್ಹತೆಗಳು ಮತ್ತು ಅನುಭವವನ್ನು ಆಧರಿಸಿರುತ್ತದೆ. ಅಂತಿಮ ಆಯ್ಕೆಯನ್ನು ಮುಖಾಮುಖಿ ಸಂದರ್ಶನದ ಮೂಲಕನೇ ಮಾಡಲಾಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಜೊತೆಗೆ ಇದಿಷ್ಟು ಇವತ್ತಿನ ಒಂದು ಚಿಕ್ಕ ವಿಡಿಯೋ. ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಯಾರು BCom ಪಾಸ್ ಆಗಿದ್ದೀರಿ, ಯಾರಿಗೆ ಇದೆಲ್ಲ ಅನುಭವ ಇದೆ ಅವರು ಅಪ್ಲೈ ಮಾಡಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.